ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಹೊಸ ವರ್ಷದ ಯುಗಾದಿ ಹಬ್ಬದ ಕ್ಯಾಲೆಂಡ್ರಿಗೆ ಶ್ರೇಷ್ಠ ಫ್ಯಾಮಿಲಿ ಸ್ಟೋರ್ಸ್ ಅವರು ಒಂದು ಫೋಟೋಶೂಟ್ ಆಡಿಷನ್ ಅನ್ನ ಕರೆದಿದ್ದಾರೆ. ಮೊನ್ನೆ ತಾನೇ ನಾನು ವಿಡಿಯೋ ಕೂಡ ಹಾಕಿದ್ದೆ. ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಂದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಇದು ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ರಿಜಿಸ್ಟರ್ ಆಗಿದ್ದು ಹೊರತಾಗಿ ಕಾಂಪೀಟ್ ಮಾಡೋಕ್ಕೆ ಅಂತ ಅಲ್ಲ. ಪ್ರತಿಯೊಂದನ್ನು ನಾವು ಹೊಸ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹಾಗೆ ನಾವು ತಿಳ್ಕೋಬೇಕು ಅದರಲ್ಲಿ ಏನೇನು ಕಂಡೀಷನ್ ಇರುತ್ತೆ ಅಥವಾ ಹೇಗಿರುತ್ತೆ ಫೋಟೋಶೂಟ್ ಅನ್ನೋದು, ಅದನ್ನೆಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಕೂಡ ಹೆಸರು ಕೊಟ್ಟಿದ್ದೀನಿ. ನಾನು ಕೂಡ ಇವತ್ತು ಹೋಗ್ತಾ ಇದ್ದೀನಿ. ನನ್ನ ಔಟ್ಫಿಟ್ ಈ ರೀತಿಯಾಗಿದೆ. ಸೀರೆ ಉಟ್ಕೊಂಡಿದ್ದೀನಿ. ಯಾವ ಥರ ಇರುತ್ತೆ ಇವೆಂಟು ಅದನ್ನೆಲ್ಲ ಇವತ್ತಿನ ವಿಡಿಯೋದ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನಾವೆಲ್ಲರೂ ಕೂಡ ಶ್ರೇಷ್ಠ ಫ್ಯಾಮಿಲಿ ಸ್ಟೋರ್ಸ್ಗೆ ಹೋಗೋಣ. ಶ್ರೇಷ್ಠ ಫ್ಯಾಮಿಲಿ ಸ್ಟೋರ್ಸಲ್ಲಿ ನಾವಿದ್ದೀವಿ ಈಗ. ಆಡಿಷನ್ ಇರೋದ್ರಿಂದ ವುಮನ್ಸ್ ಸೆಕ್ಷನ್ ಬೇರೆ, ಕಿಡ್ಸ್ ಸೆಕ್ಷನ್ ಬೇರೆ, ಹಾಗೆ ಟೀನ್ ಸೆಕ್ಷನ್ ಬೇರೆ ಅಂತ ಇರೋದ್ರಿಂದ ಈಗ ಫಸ್ಟ್ ಫ್ಲೋರಲ್ಲಿ ನಾವು ವೇಟ್ ಮಾಡ್ತಾ ಇದ್ದೀವಿ ವುಮನ್ಸ್ ಸೆಕ್ಷನಲ್ಲಿ. ಬೆಂಗಳೂರಿನ ಮಲ್ಲೇಶ್ವರಂನ ಸಂಪಿಗೆ ರೋಡಲ್ಲಿರುವಂಥ ಶ್ರೇಷ್ಠ ಫ್ಯಾಮಿಲಿ ಸ್ಟೋರ್ಸ್ ಮಂತ್ರಿ ಮಾಲಿಂದ ಹತ್ತಿರದಲ್ಲೇ ಇದೆ, ವಾಕಬಲ್ ಡಿಸ್ಟೆನ್ಸಲ್ಲಿದೆ ಅಂತ ಹೇಳ್ಬೋದು. ಹಾಗೆ ಇದು 4-5 ಫ್ಲೋರ್ ಇದೆ, ತುಂಬ ದೊಡ್ಡ ಶಾಪು. ಒಂದೊಂದು ಫ್ಲೋರಲ್ಲೂ ಬೇರೆ ಬೇರೆ ಸೆಕ್ಷನ್ ಇದೆ. ಫ್ಯಾನ್ಸಿ ಸಾರಿ ಆಗಿರ್ಬೋದು, ಸಿಲ್ಕ್ ಸಾರಿ ಆಗಿರ್ಬೋದು, ಕಿಡ್ಸ್ ಸೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಬೇರೆ ಬೇರೆ ಸೆಕ್ಷನ್ ಇದೆ. ತುಂಬ ದೊಡ್ಡ ಶಾಪ್ ಆಗಿದೆ. ಇಲ್ಲಿ ಮೊದಲು ಬಂದವರಿಗೆ ಮೊದಲು ಆದ್ಯತೆ. ನಮ್ಮ ಒಂದು ಹೆಸರು ವಿಳಾಸನೆಲ್ಲ ಫಾರ್ಮಲ್ಲಿ ತುಂಬಿ ನಾವು ಅವ್ರಿಗೆ ಕೊಡಬೇಕು. ಯಾರು ಮೊದಲು ಫಾರ್ಮ್ ಫಿಲ್ ಮಾಡಿ ಕೊಡ್ತಾರೋ ಅವರಿಗೆ ನಂಬರನ್ನು ಕೂಡ ಕೊಟ್ಟಿದ್ರು. ಸೀರಿಯಲ್ ಪ್ರಕಾರನೇ 5-5 ಜನರನ್ನು ಕರೀತಾ ಬಂದರು. ಮೊದಲು ನಮಗೆ ಮಾಡೋಕ್ಕೆ ಹೇಳಿದ್ದು ರ್ಯಾಂಪ್ ವಾಕನ್ನು. ಹಾಗೆ ಒಬ್ಬೊಬ್ಬರಾಗಿ ರ್ಯಾಂಪ್ ವಾಕನ್ನು ಮಾಡ್ತಾ ಹೋದರು. ಇಲ್ಲಿ 3 ಜನ ಜಡ್ಜಸ್ ಇದ್ದರು. ರ್ಯಾಂಪ್ ವಾಕ್ ಮಾಡಿದ ನಂತರ ಒಂದಷ್ಟು ಪ್ರಶ್ನೆಗಳನ್ನು ನಮಗೆ ಕೇಳಿದ್ರು. ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳಿದ್ರು. ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಹಾಬೀಸ್ ಏನು, ಹಾಗೆ ಇಲ್ಲಿ ಯಾಕಾಗಿ ಬಂದಿದ್ದೀರಾ, ಈ ಮೊದಲು ನೀವೇನಾದರೂ ಈ ತರಹ ಆಡಿಷನಲ್ಲಿ ಭಾಗವಹಿಸಿದ್ರಾ, 20+ ಆದವರು ವುಮನ್ ಸೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿರೋ ಕಾರಣಕ್ಕಾಗಿ ಇಲ್ಲಿ ಬಹಳಷ್ಟು ಜನ ಲೇಡೀಸ್ ಬಂದಿದ್ದರು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಏಜ್ ಲಿಮಿಟ್ ಇರಲಿಲ್ಲ. ಎಲ್ಲ ಏಜ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲೂ ಕೂಡ ಇದು ಸೀರೆ ಶಾಪ್ ಆಗಿರೋದ್ರಿಂದ ಎಲ್ಲ ಏಜ್ ಅವರು ಬಂದಿದ್ದರು. ಹಾಗೆ ಇದು 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರೋ ಕಾರಣಕ್ಕಾಗಿ ಇಲ್ಲಿ ಇಷ್ಟೇ ಜನ ಒಂದೇ ಟೈಮಿಗೆ ಸೇರಲಿಲ್ಲ. ಒಂದಷ್ಟು ಜನ ಬರ್ತಾಯಿದ್ರು, ಹಾಗೆ ಹೋಗ್ತಾಯಿದ್ರು. ಒಂದಷ್ಟು ಜನ ತಮ್ಮದು ಮುಗಿಸ್ಕೊಂಡು ಹೋಗ್ತಾಯಿದ್ರು. ಮತ್ತು ಹೋಗೋ ಟೈಮಲ್ಲಿ ಮತ್ತೆ ಒಂದಷ್ಟು ಜನ ಬರ್ತಾಯಿದ್ರು. ಹೀಗಾಗಿ ಇಂತಿಷ್ಟೇ ಜನ ಇಲ್ಲಿ ಸೇರಿದ್ದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ಅಂತೂ ಸೇರಿದ್ರು. ಅದು ಬೇರೆ ಬೇರೆ ಫ್ಲೋರಲ್ಲಿ ಬೇರೆ ಬೇರೆ ಸೆಕ್ಷನ್ನು, ಅಂದರೆ ಕಿಡ್ಸ್ ಕ್ಯಾಟಗರಿ ಮತ್ತು ಟೀನ್ ಕ್ಯಾಟಗರಿ ಎಲ್ಲ ಬೇರೆ ಬೇರೆ ಫ್ಲೋರಲ್ಲಿ ಇದ್ದಿದ್ದಕ್ಕಾಗಿ ನಾನು ವುಮನ್ ಕ್ಯಾಟಗರಿ ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಯಾರು ಈ ಆಡಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೋ ಅವರಿಗೆ 500 ರೂಪೀಸ್ ಡಿಸ್ಕೌಂಟನ್ನು ಕೂಡ ಕೊಟ್ಟಿದ್ದರು. 2000 ರೂಪೀಸ್ ಸೀರೆಯನ್ನು ಪರ್ಚೇಸ್ ಮಾಡಿದವರಿಗೆ 500 ರೂಪೀಸ್ ಡಿಸ್ಕೌಂಟನ್ನು ಕೊಟ್ಟಿದ್ದರು. ಇದು ಸೀರೆ ಶಾಪ್ ಆಗಿರೋದ್ರಿಂದ ಅದಕ್ಕೋಸ್ಕರ ತುಂಬ ಜನ ಮಹಿಳೆಯರು ಇಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದರು. ಸೀರೆ ಅಂದರೆ ನಾರಿಗೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ಬಹಳಷ್ಟು ಜನ ಸೀರೆನ ಪರ್ಚೇಸ್ ಕೂಡ ಮಾಡಿದರು. 500 ಡಿಸ್ಕೌಂಟ್ ಸಿಗತ್ತೆ ಅಂತ. ಅದು ಕೂಡ ಶಾಪ್ ಅವರಿಗೆ ತುಂಬ ಒಂದು ಲಾಭನೇ ಕೂಡ ಆಗತ್ತೆ, ಈ ಥರ ಇವೆಂಟ್ ಮಾಡಿ ಹೆಚ್ಚಿನ ಮಹಿಳೆಯರನ್ನು ಸೇರಿಸೋದು.
ಯಾವುದೇ ಕೆಲಸ ನಾವು ಮಾಡ್ತಾ ಇರಲಿ ಅಲ್ಲಿ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಯಾರಿಗೆ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೋ, ನಮ್ಗೆ ಏಜ್ ಆಗಿದೆ ಅಂತಾಗಲಿ ಅಥವಾ ನಾವು ಇದಕ್ಕೆ ಅರ್ಹರಲ್ಲ ಅಂತಾಗಲಿ ಎಷ್ಟು ಸಲ ನಮಗೆ ನಾವೇ ಅಂದ್ಕೊಂಡ್ಬಿಡ್ತೀವಿ. ಹಾಗಲ್ಲ ಆದರೆ ಕಾನ್ಫಿಡೆನ್ಸ್ ಇದ್ದಾಗ ನಾವು ದಪ್ಪ ಇರಲಿ ಅಥವಾ ನಮ್ಗೆ ಏಜ್ ಆಗಿರಲಿ ಅಥವಾ ಇನ್ಯಾವುದೇ ತರಹದ ನಮ್ಮನ್ನು ಕಾಡ್ತಾ ಇರಲಿ ಪ್ರಶ್ನೆಗಳು, ಅದೆಲ್ಲದರಿಂದ ನಾವು ಮುಕ್ತಿ ಪಡಿಬೋದು. ನಮ್ಮಲ್ಲಿ ಆತ್ಮವಿಶ್ವಾಸ ಒಂದಿದ್ರೆ ಸಾಕು, ನಾವು ಏನನ್ನಾದರೂ ಮಾಡ್ಬೋದು. ನಮಗೆ ನಾವೇ ಯಾವತ್ತೂ ಟಾರ್ಗೆಟ್ ಹಾಕೋಬಾರ್ದು. ನಾವು ಇಷ್ಟೇ, ನಮ್ದೆಲ್ಲ ಮುಗೀತು, ನಮ್ಗೆ ಏಜ್ ಆಗಿದೆ, ನಾವು ದಪ್ಪ ಇದ್ದೀವಿ ಅಥವಾ ನಮಗೆ ಕೂದಲು ಬೆಳ್ಳಾಗಿದೆ, ಅದೆಲ್ಲ ಏನೂ ಮ್ಯಾಟರ್ ಆಗಲ್ಲ. ನಮಗೆ ಒಂದು ಆಸಕ್ತಿ ಅನ್ನೋದು ಒಂದು ವಿಷಯದಲ್ಲಾಗಲಿ ಒಂದು ಕೆಲಸದಲ್ಲಾಗಲಿ ಇದ್ದರೆ ಅದು ಯಾವತ್ತೂ ನಮಗೆ ಅವಕಾಶ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದ್ರ ಮುಂದುವರೆದ ಭಾಗವನ್ನು ಹಾಕ್ತೀನಿ. ಯಾರು ಸೆಲೆಕ್ಟ್ ಆದರು, ಹಾಗೆ ಫೋಟೋಶೂಟ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ತೋರಿಸ್ತೀನಿ. ಧನ್ಯವಾದಗಳು.